8 ಮಾರ್ಚ್ ಮಹಾಶಿವರಾತ್ರಿ ಹಬ್ಬ ಶುರು ಆಗುವ ಮುನ್ನ ನಿಮ್ಮ ಮನೆಗೆ ಈ ಒಂದು ಗುಪ್ತವಾದ ವಸ್ತುವನ್ನು ತೆಗೆದುಕೊಂಡು ಬನ್ನಿರಿ. ಭಗವಂತನಾದ ಶಿವನ ಆಶೀರ್ವಾದದಿಂದ ಜೀವನದ ಎಲ್ಲ ಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ. ನಿಮ್ಮ ಎಲ್ಲ ಮನಸ್ಸಿಚ್ಛೆಗಳು ಪೂರ್ತಿಯಾಗುತ್ತದೆ. ಸುಖ ಶಾಂತಿ ನೆಮ್ಮದಿಯಿಂದ ಮನೆ ತುಂಬುತ್ತದೆ. ನೀವು ಕೋಟ್ಯಾಧೀಶರು ಆಗ್ತೀರಾ. ಸ್ನೇಹಿತರೆ, ವರ್ಷದಲ್ಲಿ ಒಂದು ದಿನ ಈ ರೀತಿಯ ಅದ್ಭುತವಾದ ಅವಕಾಶ ನಿಮಗೆ ಸಿಗುತ್ತದೆ. ಸ್ನೇಹಿತರೆ, 8 ಮಾರ್ಚ್ 2024 ದಿನ ಮಹಾಶಿವರಾತ್ರಿಯ ಮಹಾ ಹಬ್ಬ ಇದೆ. ಇದೇ ದಿನ ಶಿವಪಾರ್ವತಿಯರ ಪವಿತ್ರವಾದ ವಿವಾಹ ಆಗಿತ್ತು. ಒಂದು ವೇಳೆ ಶಿವಪುರಾಣದ ಅನುಸಾರವಾಗಿ ನೀವೇನಾದರೂ ಮಹಾಶಿವರಾತ್ರಿಯ ಹಬ್ಬದ ದಿನ ಆ ಒಂದು ಗುಪ್ತವಾದ ವಸ್ತುವನ್ನು ತೆಗೆದುಕೊಂಡು ಬಂದರೆ, ಒಂದು ವೇಳೆ ಇದರ ಉಪಾಯವನ್ನು ಮಹಾಶಿವರಾತ್ರಿಯ ದಿನ ಮಾಡಿದ್ರೆ, ನಂಬಿಕೆ ಇಡಿ ಸ್ನೇಹಿತರೆ, ಕೇವಲ ಇಷ್ಟು ಉಪಾಯವನ್ನು ಮಾಡಿದ್ರೆ ಸಾಕ್ಷಾತ್ ಭಗವಂತನಾದ ಶಿವ ಮತ್ತು ತಾಯಿ ಪಾರ್ವತಿ ದೇವಿಯ ಆ ಒಂದು ಆಶೀರ್ವಾದ ನಿಮಗೆ ಸಿಗುತ್ತದೆ. ಇದಾದ ನಂತರ ನಿಮ್ಮ ಜೀವನದಲ್ಲಿರುವಂಥ ಕಷ್ಟಗಳು ಬೇರು ಸಮೇತವಾಗಿ ನಷ್ಟ ಆಗೋದಷ್ಟೇ ಅಲ್ಲದೆ, ಇಲ್ಲಿ ನಿಮ್ಮ ಮನಸ್ಸಿಚ್ಛೆ ಹೇಗೆ ಇರಲಿ, ಒಂದು ವೇಳೆ ತುಂಬ ದಿನಗಳಿಂದ ನೀವು ನೌಕರಿಯ ತಯಾರಿ ಮಾಡ್ತಾ ಇದ್ದರೆ ನಿಮಗೆ ನೌಕರಿ ಸಿಗುತ್ತೆ. ನಿಮ್ಮ ನಿಂತು ಹೋದ ವ್ಯಾಪಾರ ಆಗಲಿ ಬಿಸ್ನೆಸ್ ಆಗಲಿ ನಡೆಯಲು ಶುರು ಮಾಡುತ್ತದೆ. ಯಾವ ರೋಗಗಳಿಂದ ನೀವು ತುಂಬ ಬಳಲ್ತಾ ಇದ್ದೀರಾ ಆ ರೋಗಗಳಿಂದ ಮುಕ್ತಿ ಸಿಗುತ್ತದೆ. ಈ ಗುಪ್ತ ವಸ್ತುಗಳನ್ನು ಮಹಾಶಿವರಾತ್ರಿಯ ಹಬ್ಬಕ್ಕೂ ಮುನ್ನ ಮನೆಗೆ ನೀವೇನಾದರೂ ತಂದರೆ, ಕೇವಲ ಇಷ್ಟು ಮಾಡಿದ್ರೂ ಮನೆಯಲ್ಲಿ ವೃದ್ಧಿಯಾಗುತ್ತದೆ. ನಿಮ್ಮ ಮನೆಯ ಉನ್ನತಿಯೂ ಆಗುತ್ತದೆ. ಭಗವಂತನಾದ ಶಿವ ಮತ್ತು ತಾಯಿ ಪಾರ್ವತಿ ದೇವಿಯ ಆಶೀರ್ವಾದದಿಂದ ಮುಂಬರುವಂಥ ನಿಮ್ಮ ಸಮಯ ಇನ್ನಷ್ಟು ಕಲ್ಯಾಣಕಾರಿ ಆಗುತ್ತದೆ. ಸ್ನೇಹಿತರೆ, ಇಲ್ಲಿ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ. ಯಾವ ವ್ಯಕ್ತಿಗೆ ಭಗವಂತನಾದ ಶಿವನ ಆಶೀರ್ವಾದ ಸಿಗುತ್ತದೆಯೋ ಅಂಥವರು ಜೀವನದಲ್ಲಿ ಯಾವತ್ತಿಗೂ ಯಶಸ್ವಿಯಾಗುತ್ತಲೇ ಹೋಗುತ್ತಾರೆ. ಸ್ನೇಹಿತರೆ, ನಾವು ನಿಮಗೆ ತಿಳಿಸುವಂಥ ವಿಷಯವನ್ನು ತುಂಬ ಗಮನವಿಟ್ಟು ಕೇಳಿರಿ. ಮಹಾಶಿವರಾತ್ರಿಯ ಅದ್ಭುತವಾದ ಈ ದಿನ ಹೇಗಿರುತ್ತಂದರೆ, ಇಲ್ಲಿ ಯಾವುದೇ ವ್ಯಕ್ತಿಯ ಭಾಗ್ಯವನ್ನು ಇದು ಉದಯಿಸಬಹುದು. ಈ ಮಾತಿನ ಅರ್ಥ, ಒಂದು ವೇಳೆ ಜೀವನದಲ್ಲಿ ನೀವು ತುಂಬ ಸಮಸ್ಯೆಯಲ್ಲಿದ್ದರೆ, ಬಡತನ ನಿಮ್ಮನ್ನು ಬೆನ್ನು ಬಿಡ್ತಾ ಇಲ್ಲ ಅಂದರೆ, ಹಣಕಾಸಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಹೆಚ್ಚಾಗಿದ್ದರೆ, ಅಥವಾ ಯಾವುದೇ ರೀತಿಯ ಸಮಸ್ಯೆ ಇರಲಿ, ಶಾಸ್ತ್ರಗಳಲ್ಲಿ ತಿಳಿಸಿದ ಹಾಗೆ ಮಹಾಶಿವರಾತ್ರಿ ಹಬ್ಬದ ದಿನ ನೀವು ಯಾವುದೇ ಉಪಾಯಗಳನ್ನು ಮಾಡಿದ್ರೆ ಖಂಡಿತವಾಗಿ ಆ ಉಪಾಯದ ಲಾಭ ನಿಮಗೆ ಸಿಕ್ಕೇ ಸಿಗುತ್ತದೆ. ಮಹಾಶಿವರಾತ್ರಿಯ ದಿನ ಇಲ್ಲಿ ಯಾವುದಾದ್ರೂ ವ್ಯಕ್ತಿ ಸ್ವಲ್ಪ ಆದರೂ ಶಿವನ ಪೂಜೆ ಪಾಠಗಳನ್ನು ಮಾಡಿದ್ರು ಖಂಡಿತವಾಗಿ ಆ ವ್ಯಕ್ತಿಗೆ ಶಿವನ ಆಶೀರ್ವಾದ ಸಿಗುತ್ತದೆ. ಒಂದು ವೇಳೆ ಶಿವಪುರಾಣದ ಅನುಸಾರವಾಗಿ ಆ ಗುಪ್ತ ವಸ್ತುಗಳನ್ನು ಮಹಾಶಿವರಾತ್ರಿಯ ಹಬ್ಬಕ್ಕೂ ಮುನ್ನ ಮನೆಗೆ ತಂದರೆ, ಇದರ ಬಗ್ಗೆ ವಿಡಿಯೋದಲ್ಲಿ ವಿಸ್ತಾರವಾಗಿ ತಿಳಿಸ್ತೀವಿ. ಒಂದು ವೇಳೆ ಇವುಗಳ ಉಪಾಯವನ್ನು ಶಿವರಾತ್ರಿಯ ದಿನ ಮಾಡಿದ್ರೆ, ನಂಬಿಕೆ ಇಡಿ ಸ್ನೇಹಿತರೆ, ಇಲ್ಲಿ ನಿಮ್ಮ ಮನಸ್ಸಿಚ್ಛೆ ಯಾವುದೇ ರೀತಿ ಇರಲಿ ಖಂಡಿತವಾಗಿ ಅದು ಈಡೇರುತ್ತದೆ. ಇಲ್ಲಿ ಭಗವಂತನಾದ ಭೋಲೆನಾಥರ ಆಶೀರ್ವಾದದಿಂದ ನಿಮ್ಮ ಮುಂಬರುವಂಥ ಸಮಯ ತುಂಬ ಕಲ್ಯಾಣಕಾರಿ ಆಗುತ್ತದೆ. ಸ್ನೇಹಿತರೆ, ಈ ದಿನ ಮಾಡಿದಂಥ ಪೂಜೆ ಸಾಧನೆಗಳು ಯಾವತ್ತಿಗೂ ವ್ಯರ್ಥವಾಗಿ ಹೋಗೋದಿಲ್ಲ. ಈ ದಿನ ಯಾವುದೇ ಉಪಾಯಗಳನ್ನು ಮಾಡಿದ್ರೆ ಖಂಡಿತವಾಗಿ ಅವುಗಳ ಲಾಭ ನಿಮಗೆ ಸಿಗುತ್ತದೆ. ಸ್ನೇಹಿತರೆ, ವೇದ ಪುರಾಣಗಳಲ್ಲಂತೂ ಸ್ವಚ್ಛವಾಗಿ ತಿಳಿಸಿದ್ದಾರೆ. ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿ ಇಡೀ ವರ್ಷ ಶಿವನ ಪೂಜೆ ಪಾಠಗಳನ್ನು ಮಾಡದೇ ಹೋದರೂ, ಒಂದು ವೇಳೆ ಆ ವ್ಯಕ್ತಿ ಮಹಾಶಿವರಾತ್ರಿಯ ದಿನ ವಿಧಿವಿಧಾನದಿಂದ ಭಗವಂತನಾದ ಭೋಲೆನಾಥರ ಪೂಜೆ ಪಾಠಗಳನ್ನು ಮಾಡಿದ್ರೆ ಖಂಡಿತವಾಗಿ ಶಿವನು ಆ ವ್ಯಕ್ತಿಗೆ ತನ್ನ ಆಶೀರ್ವಾದವನ್ನು ನೀಡುತ್ತಾರೆ. ಹಾಗಾಗಿ ಸ್ನೇಹಿತರೆ, ಜನರು ಶಿವರಾತ್ರಿಯ ದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳುತ್ತಾರೆ. ಪವಿತ್ರವಾದ ನದಿಗಳಲ್ಲಿ ಸ್ನಾನ ಕೂಡ ಮಾಡ್ತಾರೆ. ಇಡೀ ದಿನ ವ್ರತ ಮಾಡ್ತಾರೆ. ಈ ಮೂಲಕ ಅವರಿಗೆ ಭಗವಂತನಾದ ಶಿವನ ಆಶೀರ್ವಾದ ಸಿಗಲಿ ಅಂತ ಈ ರೀತಿ ಮಾಡ್ತಾರೆ. ಒಂದು ವೇಳೆ ನಿಮಗೇನಾದರೂ ಈ ಮಹಾಶಿವರಾತ್ರಿಯ ದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳಲು ಸಾಧ್ಯವಾಗಲಿಲ್ಲ ಅಂದರೆ, ಯಾವುದಾದ್ರೂ ಪವಿತ್ರವಾದ ನದಿಗಳಲ್ಲಿ ಹೋಗಿ ಸ್ನಾನ ಮಾಡಲು ಸಾಧ್ಯವಾಗಲಿಲ್ಲ ಅಂದರೆ, ಇಡೀ ದಿನ ಪೂಜೆ ಪಾಠ ವ್ರತಗಳನ್ನು ಮಾಡಲು ಸಾಧ್ಯವಾಗಲಿಲ್ಲ ಅಂದರೆ, ಒಂದು ವೇಳೆ ನೀವೇನಾದರೂ ಈ ಮಹಾಶಿವರಾತ್ರಿಯ ಹಬ್ಬಕ್ಕೂ ಮುನ್ನ ಕೆಲವು ವಸ್ತುಗಳನ್ನು ನಿಮ್ಮ ಮನೆಗೆ ತಂದರೆ, ಒಂದು ವೇಳೆ ಇವುಗಳ ಉಪಾಯ ಮಹಾಶಿವರಾತ್ರಿಯ ದಿನ ನೀವು ಮಾಡಿದ್ರೆ, ನಂಬಿಕೆ ಇಡಿ, ಕೇವಲ ಇಷ್ಟು ಚಿಕ್ಕ ಉಪಾಯ ಮಾಡಿದ್ರೂ ಕೂಡ ಸಾಕ್ಷಾತ್ ಶಿವಪಾರ್ವತಿಯರ ಆಶೀರ್ವಾದ ನಿಮಗೆ ಸಿಗುತ್ತದೆ. ಹಾಗಾದರೆ ಬನ್ನಿ ಆ ಉಪಾಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಬರೆಯಿರಿ. ಎಲ್ಲಕ್ಕಿಂತ ಮೊದಲನೆಯ ವಸ್ತು, 108 ಸಂಖ್ಯೆಯಲ್ಲಿ ಮಹಾಶಿವರಾತ್ರಿಯ ಹಬ್ಬಕ್ಕೂ ಮುನ್ನ ಬಿಲ್ಲೋಪತ್ರ ಎಲೆಗಳನ್ನು ನೀವು ಮನೆಗೆ ತರಬೇಕು. ಋಗ್ವೇದದ ಅನುಸಾರವಾಗಿ 6 ತಿಂಗಳ ತನಕ ನೀವು ಬಿಲ್ಲೋಪತ್ರ ಎಲೆಯನ್ನು ಶಿವಲಿಂಗಕ್ಕೆ ಅರ್ಪಿಸಬಹುದಾಗಿದೆ. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಪವಿತ್ರವಾದ ಗ್ರಂಥಗಳಿದ್ದರೆ ಅವುಗಳಲ್ಲಿ ಈ ಎಲೆಯನ್ನು ಮುಚ್ಚಿಡಿ. ಮಹಾಶಿವರಾತ್ರಿಯ ದಿನ 1 ಲೋಟ ನೀರನ್ನು ತೆಗೆದುಕೊಳ್ಳಿರಿ. 108 ಸಂಖ್ಯೆಯಲ್ಲಿ ಬಿಲ್ಲೋಪತ್ರ ಎಲೆಗಳನ್ನು ತೆಗೆದುಕೊಳ್ಳಿ. ನಂತರ ಶಿವಾಲಯಕ್ಕೆ ಹೋಗಬೇಕು. ಎಲ್ಲಕ್ಕಿಂತ ಮೊದಲು 1 ಲೋಟ ನೀರನ್ನು
ಶಿವಲಿಂಗಕ್ಕೆ ನೀವು ಅರ್ಪಿಸಬೇಕು. ಆನಂತರ ಬಿಲ್ವಪತ್ರೆಗಳನ್ನು ಶಿವಲಿಂಗದ ಮೇಲೆ ಅರ್ಪಿಸಿ 108 ಬಾರಿ ಶಿವನ ಬೀಜ ಮಂತ್ರವನ್ನು ಜಪ ಮಾಡಬೇಕು. ಬೀಜ ಮಂತ್ರ ಈ ರೀತಿಯಾಗಿದೆ: ಶ್ರೀ ಶಿವಾಯ ನಮಸ್ತುಭ್ಯಂ. ನಾವು ಮತ್ತೊಮ್ಮೆ ಹೇಳ್ತೀವಿ ಕೇಳಿ: ಶ್ರೀ ಶಿವಾಯ ನಮಸ್ತುಭ್ಯಂ. ಇಷ್ಟು ಮಾಡಿದ ನಂತರ ನಿಮ್ಮ ಮನಸ್ಸಿಚ್ಛೆಗಳನ್ನು ಬೇಡಿಕೊಳ್ಳಿ. ಇದರಿಂದ ನಿಮ್ಮ ಮನಸ್ಸಿಚ್ಛೆ ಏನೇ ಇದ್ದರೂ ಖಂಡಿತವಾಗಿ ಈಡೇರುತ್ತದೆ. ಇನ್ನು ಎರಡನೇದಾಗಿರುವಂಥ ವಸ್ತು ಏನಿದೆ ಅಂದರೆ ಶಿವಪುರಾಣ ಆಗಿದೆ. ಇದನ್ನು ನೀವು ಮಹಾಶಿವರಾತ್ರಿಗೂ ಮುನ್ನ ಮನೆಗೆ ತಂದು ಇಡಬೇಕು. ಸ್ನೇಹಿತರೆ, ತುಂಬ ಜನರ ಬಳಿ ಶಿವಪುರಾಣ ಇರುತ್ತದೆ. ಆದರೆ ಈಗಲೂ ಕೆಲವು ಜನರು ಹೇಗಿದ್ದಾರೆ ಅಂದರೆ ಅವರ ಮನೆಯಲ್ಲಿ ಶಿವಪುರಾಣ ಇಲ್ಲ. ಹಾಗಾಗಿ ಶಿವರಾತ್ರಿ ಹಬ್ಬಕ್ಕೂ ಮುನ್ನ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಶಿವಪುರಾಣದ ಪುಸ್ತಕವನ್ನು ಸ್ಥಾಪನೆ ಮಾಡ್ತಾರೆ. ಪ್ರತಿ ಸೋಮವಾರ ಈ ಶಿವಪುರಾಣದ ಅಧ್ಯಾಯಗಳನ್ನು ಓದುತ್ತಾ ಹೋದರೆ, ಸ್ವಲ್ಪ ಆದರೂ ಇದರ ಪೂಜೆ ಮಾಡಿದ್ರೆ ನಿಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳೆಲ್ಲ ನಾಶ ಆಗಿ ಮನೆಯಲ್ಲಿ ವೃದ್ಧಿಯಾಗುತ್ತದೆ. ಇದರಲ್ಲಿರುವಂಥ ಅಧ್ಯಾಯಗಳನ್ನು ಓದೋದ್ರಿಂದ ಮನೆಯ ಜನರ ಭಾಗ್ಯವು ಉದಯಿಸುತ್ತದೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಈ ಒಂದು ವಿಷಯ ಗೊತ್ತಿರಬಹುದು. ಪ್ರತಿಯೊಬ್ಬರಲ್ಲಿ ಕೆಲವು ಗುಪ್ತ ಶತ್ರುಗಳು ಇರ್ತಾರೆ. ಯಾವಾಗ ನೀವು ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡ್ತಾ ಇರ್ತೀರೋ, ನಿಮಗೆ ಗೊತ್ತಿರುವಂಥ ಜನರಾಗಲಿ ಆಚೆ ಇರುವಂಥವರಾಗಲಿ ನಿಮ್ಮನ್ನು ನೋಡಿ ಹೊಟ್ಟೆ ಉರಿದ್ಕೊಳ್ತಾರೆ. ನಿಮ್ಮ ಮೇಲೆ ಏನಾದರೂ ಕೆಟ್ಟದಾಗಲಿ ಅಂತ ಏನಾದರೂ ಮಾಡಿಸ್ತಾರೆ. ಯಾವತ್ತಿಗೂ ಇಂಥ ಸಮಸ್ಯೆಗಳನ್ನು ನೀವು ಎದುರಿಸಬಾರದಂತ ಇಷ್ಟಪಡ್ತಾ ಇದ್ದರೆ ಈ ಮಹಾಶಿವರಾತ್ರಿಯ ಹಬ್ಬಕ್ಕೂ ಮುನ್ನ ಒಂದು ಹಿತ್ತಾಳೆಯ ಚಿಕ್ಕದಾಗಿರುವ ತ್ರಿಶೂಲವನ್ನು ಖರೀದಿ ಮಾಡಿ ಮನೆಗೆ ತನ್ನಿರಿ. ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಅದನ್ನು ಸ್ಥಾಪನೆ ಮಾಡಿ. ಕೇವಲ ಎಷ್ಟು ಮಾಡಿದ್ರು ನಿಮ್ಮ ಲಕ್ಷಾಂತರ ಶತ್ರುಗಳು ನಿಮ್ಮ ಕಾಲು ಕೆಳಗಡೆ ಇರ್ತಾರೆ. ಅವರು ನಿಮಗೆ ಏನನ್ನೂ ಸಹ ಕೆಟ್ಟದ್ದನ್ನು ಮಾಡಲು ಸಾಧ್ಯವಾಗೋದಿಲ್ಲ. ಈ ಉಪಾಯವನ್ನು ಶಿವರಾತ್ರಿ ಹಬ್ಬಕ್ಕೂ ಮೊದಲು ಮಾಡಿ ಮಹಾಶಿವರಾತ್ರಿಯ ಹಬ್ಬದ ದಿನ ಈ ತ್ರಿಶೂಲಕ್ಕೆ ಸ್ವಲ್ಪ ಆದರೂ ನೀವು ಧೂಪವನ್ನು ತೋರಿಸಿದ್ರೆ ನಂಬಿಕೆ ಇಡಿ, ಈ ತ್ರಿಶೂಲವು ನಿಮಗೆ ಸುರಕ್ಷಾ ಕವಚವಾಗಿ ಕಾರ್ಯವನ್ನು ಮಾಡುತ್ತದೆ. ವಿಡಿಯೋ ಇಷ್ಟ ಆದರೆ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಕಾಮೆಂಟ್ ಹಾಕಿ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.